Hey guys, welcome back to Revati Gowda YouTube channel. ಇವತ್ತು ನವೆಂಬರ್ 6th. ನಾವು ಮದುವೆ ಆಗಿ ಇವತ್ತಿಗೆ 2 ವರ್ಷ. ಸ್ಯಾನ್ಸ್ಕ್ರಿಟಲ್ಲಿ ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ. ಅದೇನು ಗೊತ್ತಾ? ಋಣಾನುಬಂಧೇನ ಪಶುಪತ್ನಿ ಸುತಾಲಯ ಅಂತ. ಋಣಾನುಬಂಧೇನ ಅಂದರೆ ನಾವು ಹೋದ ಜನ್ಮದಲ್ಲಿ ಯಾರ ಹತ್ರನೋ ಏನೋ ಒಂದು ಋಣನ ಉಳಿಸ್ಕೊಂಡು ಈ ಜನ್ಮಕ್ಕೆ ಬಂದಿರ್ತೀವಿ ಅಂತ ಅರ್ಥ. ಆ ಋಣನ ತೀರಿಸ್ಕೊಳಕ್ಕಂತ ಹೇಳಿ ದೇವರು ಇನ್ನೊಂದು ಜನ್ಮನ ಕೊಟ್ಟಿರ್ತಾರೆ ನಮಗೆ. ಪಶುಪತ್ನಿ ಸುತಾಲಯ ಅಂದರೆ ಪಶು ನಾವು ಮನೇಲಿ ಸಾಕೋ ಪ್ರಾಣಿ, ಪತ್ನಿ ಅಂದರೆ ಹೆಂಡತಿ, ಸುತ ಅಂದರೆ ಮಕ್ಕಳು, ಲಯ ಅಂದರೆ ಆಲಯ ಅಂದರೆ ಮನೆ. ನಾವು ಸಾಕೋ ಪ್ರಾಣಿ, ಹೆಂಡತಿ, ಮಕ್ಕಳು, ಮನೆ ಇದೆಲ್ಲನೂ ಹೋದ ಜನ್ಮದಲ್ಲಿ ನಾವು ಮಾಡ್ಕೊಂಡು ಬಂದಿರೋ ಋಣ. ಹಿಂದಿನ ಜನ್ಮದಲ್ಲಿ ತೀರಿಸ್ದೇ ಇರೋ ಋಣನ ಈ ಜನ್ಮದಲ್ಲಿ ತೀರಿಸ್ಲಿ ಅಂತ ಹೇಳಿ ದೇವರು ಈ ಬಂಧಗಳನ್ನ ನಮಗೆ ಸುತ್ತಿ ಕಳಿಸ್ತಾರಂತೆ. ಸೊ ಹಾಗಾಗಿ ಋಣ ಇಲ್ಲದೆ ಯಾರಿಗೂ ಸಿಗೋದಿಲ್ಲ, ಯಾರ ಜೀವನದಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಜನ್ಮದ ಬಂಧ ನಮ್ಮಿಬ್ಬರೂ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ, ಒಂದು ಮಾಡಿದೆ ಅಂತ ಹೇಳಿ ನಾನು ನಂಬಿದ್ದೀನಿ. ಇದನ್ನು ನೀವು ನಂಬ್ತೀರಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ಅಂತ ಹೇಳಿ ನನ್ನ ಹಸ್ಬೆಂಡ್ ನನ್ನನ್ನು ಸ್ಟೋನಿ ಬ್ರೂಕ್ ಅನ್ನೋ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿದ್ದಾರೆ. ಇದ್ದಿರೋದು RR ನಗರಲ್ಲಿ. ಸಂಜೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಡಿನ್ನರ್ಗೆಲ್ಲಾದರೂ ಆಚೆ ಹೋಗೋಣ ಅಂತ ಹೇಳಿ ನಾವು ಈ ಜಾಗಕ್ಕೆ ಬಂದಿದ್ದೀವಿ. ಸ್ಟೋನಿ ಬ್ರೂಕ್. ನಾನು ನಿನ್ನ ಕಣ್ಣೊಳಗೆ ಮಾಯ ಕನ್ನಡಿ ನೋಡಿರುವೆ, ನನ್ನನ್ನು ಬರಸೆಳೆಯುವ ಕಲೆ. ನೀರು ಬರ್ತೈತಲ್ಲ ಅದಕ್ಕೆ. ಆರ್ಟಿಫಿಷಿಯಲ್ ಫಾಲ್ಸ್. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂಮನ. ರಸಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಬೆರೆತೆ ಉಸಿರಲ್ಲಿ ಒಂದಾದಂತೆ. ನಮ್ಮ ಆ್ಯನಿವರ್ಸರಿ ಅಂತ ಗೊತ್ತಾಗಿ ತುಂಬ ಜನ ಮೆಸೇಜ್ ಹಾಕಿದ್ರಿ, ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ ವಿಶಸ್ ಮಾಡಿದ್ರಿ. ತುಂಬಾ ಬ್ಲೆಸ್ಸಿಂಗ್ಸ್ ಮೆಸೇಜ್ನ ಕಳಿಸಿದ್ರಿ. ಫ್ಯಾಮಿಲಿ, ಫ್ರೆಂಡ್ಸ್, ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು, ನಾವು ಯಾರು ಅಂತಲೇ ಗೊತ್ತಿಲ್ಲದೆ ಇರೋರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಮಗೆ ವಿಶ್ ಮಾಡಿದ್ರಿ. ನಮಗಂತೂ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಹ್ಯಾಪಿ ಆ್ಯನಿವರ್ಸರಿ ಅಪ್ಪು. ಥ್ಯಾಂಕ್ ಯು ಸೊ ಮಚ್. Wish you the same. 2 means 2 means full of fun. ಅಲ್ಲ, ಡಬಲ್ ದ ಫನ್. ಹಿಂದಿನ ವೀಡಿಯೋಸಲ್ಲೆಲ್ಲ ಕೇಳಿದ್ದೀರಾ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಆಗಿದ್ದರೆ ವಿಡಿಯೋ ಮಾಡಿ ಹಾಕಿ ನಿಮ್ಮ ಲವ್ ಸ್ಟೋರಿನ ಅಂತೆಲ್ಲ. ನಿಮ್ಗೇನು ಅನಿಸುತ್ತೆ? ನಮ್ಮದು ಲವ್ ಮ್ಯಾರೇಜ್ ಅನಿಸುತ್ತಾ ಅರೇಂಜ್ ಮ್ಯಾರೇಜ್ ಅನಿಸುತ್ತಾ? ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನಂದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ನನಗೆ.
ಇವತ್ತು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಕೂಡ ಆ್ಯಡ್ ಆನ್ ಆಗ್ತಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನನ್ನ ತಮ್ಮ ನನಗೋಸ್ಕರ ಬಂದು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಜಾಯಿನ್ ಆಗಿದ್ದಾನೆ. ಬೆಳಕಲಿ ತಂದ ಪ್ರೀತಿರತೆಯಲಿ ಬಾಳಲಾರೆನು ಬಾಳಲಾರೆನು ಜೀವ ಉಡಲಿಂದ ದೂರಾದಂತೆ ಈಗಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತಲಿ ಕರೆದರೆ ನಗುತ್ತಲಿ ಕರೆದರೆ ಮನದಿ ಸಂತೋಷ ಹಾಡಾದಂತೆ ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಬಾಳೆಲ್ಲ ಹಸಿರಾದಂತೆ. ಪ್ರೈಮ್ ಮಿನಿಸ್ಟರ್ ನಾ ಈ ಸಂಜೆಗೆ ಆಬಾನನು ತಾರೆ ಜೊತೆ ಸೇರಿ ಅಲಂಕರಿಸಲೇ ನೀ ಮರೆತಿರುವ. ಇವಾಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಅಮ್ಮ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಅವ್ರಿಗೆ ಅಂತ ಹೇಳಿ ಗೋಬಿ ಮಂಚೂರಿಯನ್ ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕಾರ್ತಿಕ ಮಾಸ, ಶ್ರಾವಣ ಮಾಸ ಇದು ಯಾವುದೂ ಫಾಲೋ ಮಾಡೋದಿಲ್ಲ. ಅವ್ರು ಎಲ್ಲ ಮಾಸದಲ್ಲೂ ನಾನ್ ವೆಜ್ ತಿಂತಾರೆ. ಸೊ ಹಾಗಾಗಿ ಅವ್ರಿದು ಯಾವುದೂ ಫಾಲೋ ಮಾಡೋದಿಲ್ಲ. ಸರಿ, ನಾನು ಶ್ರಾವಣದಲ್ಲಿ ತಿನ್ನೋದು ಬೇಡ ಅಂತ ಹೇಳಿ ಇವಾಗ ಕಾರ್ತಿಕ ಮಾಸದಲ್ಲಿ ತಿಂತಾಯಿದ್ದೀನಿ. ಆದರೆ ಮನೇಲಂತೂ ನಾನ್ ವೆಜ್ ಮಾಡ್ತಾಯಿಲ್ಲ, ಆಚೆ ಮಾತ್ರ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀನಿ ಅಷ್ಟೇ. ನನ್ನ ತಮ್ಮ ನನಗೆ 2 ವರ್ಷ ಆದಮೇಲೆ ವಾಪಸ್ ಸಿಕ್ಕಿದ್ದಾನೆ. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಅದು ನಮ್ಮಿಬ್ಬರ ಮಧ್ಯ ಅಲ್ಲ, ಯಾರೋ ಹೊರಗಿನವರು ತಂದಿಟ್ಟು ತಮಾಷೆ ಮಾಡಿ ನಮ್ಮಿಬ್ರೂ ಮಾತಾಡಿಸ್ದೇ ಇರೋ ರೀತಿ ಮಾಡಿಬಿಟ್ಟಿದ್ರು. ಸಂದರ್ಭ ಸನ್ನಿವೇಶಗಳಿಂದ ನಾನು ನನ್ನ ತಮ್ಮನ ಮಾತಾಡ್ಸೋಕ್ಕಾಗಿರಲಿಲ್ಲ. ಅದಾದಮೇಲೆ ನನ್ನ ತಮ್ಮ ಬಂದು ನನಗೆ ಕ್ಲಾರಿಟಿ ಕೊಟ್ಟ. ಏನಾಯಿತು, ಯಾರ್ಯಾರು ಹಿಂದೆ ನಿಂತ್ಕೊಂಡು ರಿಲೇಷನ್ಶಿಪ್ನ ಹಾಳು ಮಾಡಿದ್ರು ನಮ್ಮದು ಅಂತ ಹೇಳಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆದರೂ ನನ್ನ ತಮ್ಮನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಬಟ್ ಹೇಳೋಕ್ಕೋಗಿರಲಿಲ್ಲ. ಬಟ್ ಅವನ ಮನಸ್ಸು ತಡೆದಿಲ್ಲ, ಹೇಳ್ಕೊಂಡ. ಸೊ ಹಾಗಾಗಿ ಇಬ್ಬರ ಮಧ್ಯ ಇದ್ದಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಲ್ವ್ ಆಯಿತು. ಇನ್ಮೇಲೆ ನಾನು ಕಲ್ತಿರೋ ಪಾಠ ಏನು ಅಂದರೆ, ಯಾರು ಏನೇ ಕಿವಿ ಚುಚ್ಚಿದ್ರು, ಯಾರು ಏನೇ ಹೇಳಿದ್ರು ಕೇಳೋಕ್ಕೆ ಹೋಗಬಾರ್ದು. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ, ಹಾಗೆ ಇನ್ಮೇಲೆ ಯಾರ ಬಗ್ಗೆ ಏನೇ ಹೇಳಿದ್ರು, ನಿನ್ನ ಬಗ್ಗೆ ಹಿಂಗಂತಿದ್ರು ಹಂಗಂತಿದ್ರು ಅಂದ್ರೂ ಅವ್ರನ್ನೇ ಹೋಗಿ ಡೈರೆಕ್ಟಾಗಿ ಕೇಳಿದ್ರೆ ವಾಸಿ ಅನಿಸುತ್ತೆ. ಇರೋದು ಒಂದು ಜೀವನ, ಎಲ್ಲರ ಜೊತೆ ಜಗಳ ಮಾಡಿಕೊಂಡು ಮುನಿಸ್ಕೊಂಡು ಇರೋದ್ರಲ್ಲಿ ಏನೂ ಸಿಗೋದಿಲ್ಲ. ಇರೋವರೆಗೂ ಖುಷಿಯಾಗಿ ನಮ್ಮವರು ತಮ್ಮವರು ಅಂತ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದರಲ್ಲೂ ನನ್ನ ತಮ್ಮನ ಜೊತೆ ನನಗೆ ಒಂದು ಸ್ಪೆಷಲ್ ಬಾಂಡ್ ಇದೆ. ಅವನು ನಾನು ಅಂದರೆ ತುಂಬಾ ಇಷ್ಟಪಡ್ತಾನೆ. ಸೊ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೆ ನನ್ನ ತಮ್ಮನ ಒಂದು ಸತಿ ಮಾತಾಡಿಸ್ಬೇಕು ಅಂತ. ಬಟ್ ನಾನು ಹೇಳ್ಕೊಂಡಿರಲಿಲ್ಲ. ಬಟ್ ಅವನೇ ಬಂದು ಮಾತಾಡಿಸಿದಾಗ ನನಗೆ ತುಂಬಾ ಖುಷಿ ಆಯಿತು. ಎನಿವೇಸ್, ನೀವು ಯಾರ ಜೊತೆನಾದರೂ ಮಾತಾಡ್ತಾ ಇಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿದ್ದೀರಾ ಅಂದರೆ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಚೆನ್ನಾಗಿರೋದಕ್ಕೆ ಟ್ರೈ ಮಾಡಿ. ಈಗೋ ಎಲ್ಲ ಬಿಟ್ಟು ಎಲ್ಲರೂ ಚೆನ್ನಾಗಿರೋಣ, ಎಲ್ರಿಗೂ ಒಳ್ಳೆಯದೇ ಬಯಸೋಣ.
ಇಲ್ಲಿದು ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಅದರಲ್ಲೂ ನನಗೆ ಸ್ಟೋನಿ ಬ್ರೂಕ್ದು ಸ್ಪೆಷಲ್ ಚಿಕನ್ ವಿಂಗ್ಸ್ ಅಂತ ಏನೋ ಕೊಟ್ಟಿದ್ರು, ಅದಂತೂ ತುಂಬಾ ಇಷ್ಟ ಆಯಿತು ನನಗೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಇಲ್ಲಿ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಚೆನ್ನಾಗಿತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಚಿಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಕೆಳಗಡೆ ವಾಟರ್ ಸ್ಟ್ರೀಮ್ ಇರುತ್ತೆ, ಕಾಲಿಟ್ಕೊಂಡು ನೀರಲ್ಲಿ ಆಟ ಆಡ್ಬೋದು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಬಿಟ್ಟ ಈ ಜಾಗನ. ನೀರಲ್ಲಿ ಆಟ ಆಡೋದು, ನಡೆಯೋದು, ನೀರನ್ನೆಲ್ಲ ಟ್ಯಾಪ್ ಮಾಡೋದು, ಫುಲ್ ಖುಷಿ ಪಟ್ಬಿಟ್ಟ. ನಮಗಂತೂ ಇನ್ನೂ ಖುಷಿ ಆಯಿತು ಅವ್ನ ಖುಷಿ ನೋಡಿ. ಸಾಕಷ್ಟೇ, ಸಾಕು ಮಗನೇ. ಅಯ್ಯಯ್ಯೋ ಅಯ್ಯಯ್ಯೋ ಮಕ್ಕಳು ಕುಡಿಯೋದು ದೊಡ್ಡವನಾಗೋಲ್ಲ ನೋಡ್ರಿ ನನ್ನ ಮಗ. ಏಯ್ ವಾ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಎಷ್ಟು ಪುಟ್ಟ ಮಕ್ಕಳು ಬಂದಿದ್ರು ಗೊತ್ತಾ. ಅವರೆಲ್ಲರೂ ಪೇರೆಂಟ್ಸ್ ಜೊತೆ ಬಂದು ಎಂಜಾಯ್ ಮಾಡ್ತಾಯಿದ್ರು. ಅದನ್ನ ನೋಡೋದಕ್ಕಂತ ಇನ್ನೂ ಚೆನ್ನಾಗಿತ್ತು. ಆ್ಯಂಡ್ ಇದು ಒಂದು ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್, ಫ್ಯಾಮಿಲಿ ಎಲ್ಲ ಬರ್ಬೋದು, ಚೆನ್ನಾಗಿರುತ್ತೆ. ನೋಡಿದೆ ನೈಸ ಮಗನೇ, ಚಂದ ಆಯ್ತಾ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಹೆಂಗೈತ ಮಮ್ಮಿ? ನಂದು ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂದರೆ, ಆಫ್ಟರ್ ಮ್ಯಾರೇಜ್ ನಮ್ಮಿಬ್ಬರ ಮಧ್ಯ ತುಂಬಾ ಪ್ರೀತಿ ಇದೆ. ಅದ್ರ ಜೊತೆಗೆ ಅಷ್ಟೇ ಜಗಳಗಳಿದ್ದಾವೆ. ಜಗಳ ಅಂತೂ ನಾವು ಯಾವತ್ತೂ ನಮ್ಮ ವಿಷಯಕ್ಕೆ ಆಡೋದಿಲ್ಲ. ಆಡಿದ್ರೆ ಅದು ಮೂರನೇ ವ್ಯಕ್ತಿ ಬಂದು ಮೂಗು ತೋರಿಸಿರ್ತಾರಲ್ಲ ಅವ್ರ ವಿಷಯಕ್ಕೆ ಆಡಿರ್ತೀವಿ. ಆದರೆ ಅಷ್ಟೇ ಪ್ರೀತಿ ಇಬ್ಬರ ಮಧ್ಯನೂ ಇದೆ. ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡೋದಿಲ್ಲ. ಆದರೆ ಕೆಲವೊಂದು ಸಲ ಸಿಚುವೇಶನ್ಸ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೆ ಅಂದರೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋ ಅಷ್ಟು ಕೋಪ ಬರೆಸ್ಬಿಡ್ತಾರೆ, ಜಗಳ ಆಗುತ್ತೆ. ಬಟ್ ಅದನ್ನೆಲ್ಲ ಮೀರಿ ನಾವು ನೆನಪಿಸ್ಕೊಳ್ಳೋದು ನಮ್ಮ ಪ್ರೀತಿ. ಅದ್ರ ಮುಂದೆ ಬೇರೆ ಎಲ್ಲನೂ ಚಿಕ್ಕದು ಅನಿಸ್ಬೇಕು ಅನ್ನೋ ಥರ ಅಂದ್ಕೊಂಡೆ ಕೋಪನ ಕಮ್ಮಿ ಮಾಡ್ಕೊತೀವಿ. ನಾವಿಬ್ಬರು ಜಗಳನೇ ಆಡಲ್ವಾ? ಅಯ್ಯೋ ಇಲ್ಲ, ನಾವು ಜಗಳ ಆಡ್ತೀವಿ, ಕೋಪ ಮಾಡ್ಕೊತೀವಿ, ಬೇಜಾರು ಮಾಡ್ಕೊತೀವಿ. ಮನುಷ್ಯ ಅಂದರೆ ಎಲ್ಲ ಥರನೂ ಇರುತ್ತೆ. ಅದನ್ನೆಲ್ಲ ಮೀರಿ ಪ್ರೀತಿನ ನಾವು ಉಳಿಸ್ಕೊಬೇಕು. ಇನ್ನೊಂದೇನು ಗೊತ್ತಾ, ಯಾರೇ ಆಗಿರಲಿ ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ ಅಂದರೆ ಅದ್ರ ಮಧ್ಯ ಹುಳಿ ಹಿಂಡಕ್ಕೆ ಅಂತ ತುಂಬ ಜನ ಟ್ರೈ ಮಾಡ್ತಾರೆ. ಯಾಕಂದರೆ ಅವ್ರು ಚೆನ್ನಾಗಿರೋದಿಲ್ಲ ಅಲ್ವಾ. ಚೆನ್ನಾಗಿರೋರನ್ನ ನೋಡಿದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿರೋದಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಳ್ಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಸಾಹಸ. ಅದನ್ನೆಲ್ಲ ಮೆಟ್ಟಿ ನಿಂತಿರೋದಕ್ಕೆ ನಾವು ಇವತ್ತು ಈ ಜಾಗದಲ್ಲಿದ್ದೀವಿ. ನಮ್ಮಿಬ್ಬರ ಮಧ್ಯ ಎಷ್ಟೇ ಜಗಳ ಕೋಪ ಏನೇ ಬಂದ್ರೂ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿ ಅದಕ್ಕೇನು ಸೊಲ್ಯೂಷನ್ ಅಂತ ಅಲ್ಲೇ ಫೈಂಡ್ ಮಾಡಿ ಅಲ್ಲೇ ಕ್ಲಿಯರ್ ಮಾಡ್ಕೊತೀವಿ. ಯಾಕಂದರೆ ನಮ್ಮ ಪ್ರೀತಿ ಮುಂದೆ ಈ ಜಗಳ ಕೋಪ ಇದು ಯಾವುದೂ ಲೆಕ್ಕ ಇಲ್ಲ. ನಮ್ಮ ಪ್ರೀತಿನೇ ದೊಡ್ಡದು. ಹಾಗಾಗಿ ನಮ್ಮ ಬಾಂಡಿಂಗ್ ಇವತ್ತಿನವರೆಗೂ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾರ್ದು ಕೆಟ್ಟ ಕಣ್ಣು ನಮ್ಮ ಸಂಸಾರದ ಮೇಲೆ ಬೀಳದೇ ಇರಲಿ ಅಂತ ಪ್ರತಿ ಸಲ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ನಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಿರೋದಕ್ಕೆ ಇನ್ನೊಂದು ಮೇಯ್ನ್ ರೀಸನ್ ಏನಂದರೆ, ಅವ್ರಿಗೇನು ಇಷ್ಟನೋ ಅದನ್ನು ನಾನು ಮಾಡ್ತೀನಿ, ನನಗೇನು ಇಷ್ಟನೋ ಅದನ್ನು ಅವ್ರು ಮಾಡ್ತಾರೆ. ಅವ್ರ ವಿರುದ್ಧವಾಗಿ ನಾನು ಹೋಗಿಲ್ಲ, ನನ್ನ ವಿರುದ್ಧವಾಗಿ ಅವ್ರು ಹೋಗೋದಿಲ್ಲ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಅಂದೆ. ಹ್ಯಾಪಿ ಆನಿವರ್ಸರಿ. ಇದು ನಮ್ಮ ಎಷ್ಟನೇ ವರ್ಷದ ಆನಿವರ್ಸರಿ? ಸೆಕೆಂಡ್ ಇಯರ್ ಆನಿವರ್ಸರಿನಾ? 2 ವರ್ಷ ಆಯ್ತಾ ನಾವು ಮದುವೆ ಆಗಿ? 3 ವರ್ಷ ಆಯ್ತಾ? ಇನ್ನೇನು ಮತ್ತೆ 4 ವರ್ಷ ಆಯ್ತು. 5 ವರ್ಷ ಅಂದ್ಬಿಡು. ಸುಮ್ಮನೆ ಕೇಳಿದೆ, ನೆನ್ಪಾಯ್ತಾ ಇಲ್ವಾ? ಕಾಲು ತಣ್ಣಗಾಯ್ತಾ? ನೀರೊಳಗೆ ಆಟಾಡ್ತಾ ನೀನು? ವಾವ್
ಖುಷಿ ಮಗುಗೆ. ಚೆನ್ನಾಗಿತ್ತಾ? ಹ್ಯಾಪಿ ಹ್ಯಾಪಿ ಕ್ಲಾಪ್ ಕ್ಲಾಪ್. ಚೆನ್ನಾಗಿತ್ತಾ? ನನ್ನ ಮಗನಿಗೆ ನೀರಂದರೆ ತುಂಬಾ ಇಷ್ಟ. ಸ್ನಾನ ಮಾಡೋಕ್ಕೆ ಹೋದಾಗಲೂ ಅಷ್ಟೇ, ನೀರಿದ್ದರೆ ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿರ್ತಾನೆ. ಇವಾಗ ಇಲ್ಲಿ ನೀರು ನೋಡಿ ತುಂಬಾ ಖುಷಿ ಆಗಿಬಿಟ್ಟಿದೆ. ಅವನಿಗೆ ಅದನ್ನು ನೋಡಿಕೊಂಡೇ ನಿಂತ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿತ್ತು. ಅದ್ರ ಜೊತೆ ಆಟ ಆಡೋದು, ನೀರನ್ನ ಮುಟ್ಟೋದು ಇದೇ ಮಾಡ್ತಾಯಿದ್ದ. ಹೆಂಗ್ ಮುಟ್ಕತ ನೋಡಲಿ ಅಪ್ಪ. ಏನ್ ಮುಲ ಮುಲ ಅನ್ನತ್ತ? ಪಟ್ಟಂತ ನಗ್ತಾನೆ ಗಂಡ. ಗೊತ್ತಾ ಒಳ್ಳೆ ನಿಂಬಚ್ತೈತೆ ಗೊತ್ತಾ ಸೀರಿಯಸ್ ಆಗಿ. ಹಿಂದೆ ಕೊಡು ನೋಡಲಿ. ಇಬ್ರು ಒಳ್ಳೆ ಮಜಾ ತಗೋತಾರ. ಭಯಪ್ಪ ಇದೆಲ್ಲ. ಕಾಲಲ್ಲಿ ಗಲೀಜೆಲ್ಲ ತಿನ್ನತ್ತದ, ಕಾಲಲ್ಲಿ ಗಲೀಜೆಲ್ಲ ತಿನ್ನುತ್ತೆ. ನೀವೇ ನೋಡು ಮಗನೇ. ಅಮ್ಮ ಏನು ಅನ್ಸ್ತಲ್ವಮ್ಮ? ಬಿಡು, ಏನಾಗಲ್ಲ. ಸುಮ್ಮನೆ ಹಂಗೆ ಧೈರ್ಯ ಕೂತ್ಕೋ, ಏನಾಗಲ್ಲ ಏನಾಗಲ್ಲ, ಕೂತ್ಕೋ ಕೂತ್ಕೋ, ಏನಾಗಲ್ಲ. ಏನ್ ಮಾಡಲ್ಲ, ಸುಮ್ಮನೆ ತಿಂತವೆ ಬಂದಿ. ಹಿಂಡಿ ಬಿಡು ಅದಕ್ಕೆ, ಹಿಂಡಿ ಬಿಡು, ಹಿಂಡಿ ಬಿಡು. ಹಂಗೆ ಬಂದಿ ಏನಮ್ಮ ಧೈರ್ಯ ನಿಮ್ಗೆ? ಕತ್ತಿಸ್ಕೊತಾ ಇದೆಯಲ್ಲ ಅದೇನು ಕತೆ. ನೋಡಿ ಎಷ್ಟು ಏನಾಯ್ತು ಅಲ್ವಾ? ಆ ಸ್ಟಾರ್ಟಿಂಗ್ ಹಂಗೆ ಅನ್ಸತ್ತೆ, ಆಮೇಲೆ ಆಮೇಲೆ ಸರಿ. ಅಪ್ಪ ಅಮ್ಮಂತ ನಾವು ಮೇಡಮ್ ನೀನು ಗುಂಡಣ ಕೈಗೆ ಸಿಕ್ಕಲ್ಲ ನೋಡೋದು, ಓಡ್ತೇವೆ. ನಿಮ್ಗೆ ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ, ಆಮೇಲೆ ಆಮೇಲೆ ಏನು ಅನ್ಸಲ್ಲ. ನೋಡು ನೋಡಿ ಎಷ್ಟು ಡಿಸ್ಗಸ್ಟಿಂಗ್ ಇದು. ಸ್ಟೋನಿ ಬ್ರೂಕ್ ಹೆಂಗಿತ್ತು? ಸಕ್ಕದಾಗಿತ್ತು. ಮತ್ತು ಹೆಂಗಿತ್ತು ಮಮ್ಮಿ? ಸೂಪರ್. ಓ, ನಮ್ಮ ಅಮ್ಮಂಗೆ ಇಷ್ಟ ಆಗ್ಬಿಟ್ಟೈತಲ್ಲಪ್ಪ. ಹೆಂಗಿತ್ತು? ಸಕ್ಕದಾಗಿತ್ತು, ಕ್ರೇಜಿ ಆಗಿತ್ತು. ಟೈಮ್ ಹೋಗಿದೆ ಗೊತ್ತಾಗಿರಲ್ಲ. ಹೌದು. ಇಟ್ಕೊಳ್ರಿ ಅವ್ನು ಹಿಂದಕ್ಕೆ. ಆಯ್ತು. ಇದ್ರಲ್ಲೂ ಇವಾಗ ಲಾಸ್ಟ್ ಅಲ್ಲಿ ಬಂದಿದಂತೂ ಇನ್ನೂ ಮಜಾ ಇತ್ತು ಅಲ್ವಾ? ನನಗೆ ಗೊತ್ತೇ ಇಲ್ಲ ಅದಿದೆ ಅಲ್ಲಿ ಅಂತ. ನಾನೇನ್ ಅನ್ಕೊಂಡೆ ಏನೆಲ್ಲ ಅಲ್ಲಿ ಗುಂಪು ಕಟ್ಕೊಂಡಿದಾರಲ್ಲ ಹೋಗ್ಬೇಕಾದ್ರೆ ಅಂತ ನೋಡಿದ್ರೆ ಎಲ್ಲರೂ ಅದ್ರೊಳಗಡೆ ಫಿಶ್ ಜೊತೆ ಆಟ ಆಡ್ತಾ ಇದ್ರಲ್ಲ. ಓ, ನಂಗೆ ಅವಾಗ ಗೊತ್ತಾಯ್ತು, ಓ ಇಲ್ಲಿ ಫಿಶ್ ಇದೆ ಅಂತ. ಅಲ್ವಾ ಮಮ್ಮಿ? ಎಲ್ಲ ಆಟ ಆಡ್ತಿದ್ರಲ್ಲ, ಅವಾಗ್ಲೇ ಗೊತ್ತಾಗಿದ್ದು. ಊಟ ಮಾಡಿ ಹೋಗಿ 1 hour ಅಲ್ಲಿ ಸ್ಪೆಂಡ್ ಮಾಡ್ತಿದ್ರು ಟೈಮು. ನಾನ್ ಏನಕ್ಕೆ ಯಾವಾಗ್ಲೂ ಎದ್ದು ಬಂದ್ರು ನೋಡು, ಅವ್ರು ಅವಾಗ್ಲೇ ಎದ್ದು ಬಂದ್ರು. ಅಜ್ಜಿ ತಾತ ಅವರೆಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ರು. ನಂಗೆ ಏನ್ ಆಟ ಆಡ್ತಾವ್ರಲ್ಲ ಅಂತ ನೋಡಿದ್ರೆ ಅಲ್ಲಿ ಫಿಶಸ್. ನನ್ಗೆ ಎಷ್ಟು ಖುಷಿ ಆಗಿದೆ ಫಸ್ಟ್ ಟೈಮ್ ಅಲ್ವಾ, ಅದೊಂಥರ ಏನೋ ಬಿಡೋದಿಕ್ಕೆ ಕಾಲ್ನ. ಸಕ್ಕದಾಗಿತ್ತು. ಆನಿವರ್ಸರಿ ರಿಮೆಂಬರ್ಡ್, ಡೇ ಟು ಬಿ ರಿಮೆಂಬರ್ಡ್ ಅನ್ನೋ ತರ ಚೆನ್ನಾಗಿ ಗುಡ್ಡೆ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಅಪ್ಪು.
ಆ್ಯನಿವರ್ಸರಿ ಸ್ಪೆಷಲ್ಗೆ ನನ್ನ ಹಸ್ಬೆಂಡ್ ನನ್ನನ್ನು ಆಚೆ ಕರ್ಕೊಂಡು ಬಂದಿದ್ರು. ಸಕ್ಕತ್ತಾಗಿತ್ತು ಪ್ಲೇಸು. ಸಜೆಸ್ಟ್ ಮಾಡಿದ್ದು ಪ್ಲೇಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ನಾನು, ಕರ್ಕೊಂಡು ಹೋಗಿರೋದು ನನ್ನ ಹಸ್ಬೆಂಡ್ ನನ್ನ ಬಂಗಾರ. ಫುಡ್ ಟೇಸ್ಟು ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಮತ್ತೆ ತಿನ್ಬೇಕು ಅನ್ಸೋ ಥರ ಇತ್ತು ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಆ್ಯಂಡ್ ನನ್ನ ತಮ್ಮ ಬಂದಿದ್ದು ಒಂಥರ ಖುಷಿ ಆಯ್ತು. ನಾನು ಬರೋದಿಲ್ಲ ಅನ್ಕೊಂಡಿದ್ದೆ, ಬಂದ ಪಾಪ ನಮಗೋಸ್ಕರ ಬಂದು. ಅದು ಪಾಪ ನೋಡು ಕೇಕ್ ಎಲ್ಲ ಹುಡ್ಕೊಂಡೋಗಿ ಕೇಕ್ ಎಲ್ಲ ತಗೊಬಂದು ಬಂದ ಪಾಪ. ಅವನೆಲ್ಲ ಹೋಗ್ಬೇಕಿತ್ತು, ಆದ್ರೂ ಬಂದು ವಿಶ್ ಮಾಡ್ಬಿಟ್ಟು ಹೋದ. ನಮಗೋಸ್ಕರ ವೇಟ್ ಮಾಡಿ ಬಂದು ವಿಶ್ ಮಾಡಿ ಕೇಕ್ ಕಟಿಂಗ್ ಎಲ್ಲ ಮಾಡಿಸಿ ಕರ್ಕೊಂಡು ಇದು ಹೋದ. ಥ್ಯಾಂಕ್ ಯು ತನು. ಥ್ಯಾಂಕ್ ಯು ಸೊ ಮಚ್ ತನು. ಥ್ಯಾಂಕ್ ಯು ತನು. ನಿಮ್ಗೆ ಏನು ಅನಿಸ್ತು ಗಾಯತ್ರಮ್ಮ ಅವರೇ? ಖುಷಿ. ಬೋರ್ ಆಗೋ ಥರ ಏನಿರ್ಲಿಲ್ಲ. ಚೆನ್ನಾಗಿತ್ತು. ಅಂಡ್ ಅದು ಡೇ ಟೈಮ್ಗಿಂತ ನೈಟ್ ಬಂದ್ರೇನೆ ಒಂಥರ ಚೆನ್ನಾಗಿರುತ್ತೆ, ಲೈಟಿಂಗ್ ಅದೆಲ್ಲ. ಆಮೇಲೆ ಇನ್ನೊಂದು ಆ ಫಿಶ್ ಪಾರ್ಕ್ ಮಾತ್ರ ಬೆಳಗ್ಗೆ ಹೊತ್ತು ಬರ್ಬೇಕಷ್ಟೇ. ಯಾಕೆ ಹೇಳು, ಆ ಮೀನುಗಳನ್ನ ನೋಡ್ಕೊಂಡು. ಬಟ್ ಏನ್ ಗೊತ್ತಾ, ಅದು ಕತ್ಲೆಲ್ಲೂ ಕಾಣಿಸ್ತೈತೆ. ನಾವೇನ ನೋಡ್ದೆ ಬಂದಿದ್ರೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ? ಸೊ ನೈಸ್. ಸೊ ಹೀಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್. ಐ ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲವ್ ಯು. ಗುಡ್ ನೈಟ್ ಆಲ್. ಗುಡ್ ನೈಟ್. ಬಾಯ್. ನಮ್ಮ ಬೇಬಿ ಬಿದ್ದೋಗದೆ ನಿದ್ದೆ ಬಂದು. ಬೇಬಿ ಗುಡ್ ನೈಟ್ ಮಾಡು ಬೇಬಿ. ವೆಲ್ಕಮ್.